ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡಿಗೆ ಸೈನಿಕ ಶಾಲೆಯಲ್ಲಿ 2024-25ನೇ ಸಾಲಿನ ಅಂತರ ನಿಲಯ ಸಾಂಸ್ಕೃತಿಕ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಮುಖ್ಯಮಂತ್ರಿಗಳ ಚಿನ್ನದ ಪದಕಕ್ಕೆ ಭಾಜನರಾದ ಕೆಆರ್ಪೇಟೆ ಪೊಲೀಸ್ ಇನ್ಸ್ಪೆಕ್ಟರ್ ಸುಮರಾಣಿ ಅವರಿಗೆ ನಾಗರಿಕ ಹಿತರಕ್ಷಣಾ ವೇದಿಕೆ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಿದರು. ನಾಪೋಕ್ಲು ಸಮೀಪದ ಕಲ್ಲುಮೊಟ್ಟೆಯ ಕೆಎಂಸಿಸಿ ಕ್ರೀಡಾ ಕ್ಲಬ್ ವತಿಯಿಂದ 2ನೇ ವರ್ಷದ ಕಾಲ್ಚೆಂಡು ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಕುಶಾಲನಗರ ತಾಲೂಕಿನ ಕೂಡಿಗೆ ಸೈನಿಕ ಶಾಲೆಯಲ್ಲಿ 2024-25ನೇ ಸಾಲಿನ ಅಂತರ ನಿಲಯ ಸಾಂಸ್ಕೃತಿಕ ಸ್ಪರ್ಧೆ ಆಯೋಜಿಸಲಾಗಿತ್ತು. ಕುಶಾಲನಗರ ತಾಲೂಕಿನ ಕೂಡಿಗೆ ಸೈನಿಕ ಶಾಲೆಯಲ್ಲಿ 2024-25ನೇ ಶೈಕ್ಷಣಿಕ ಸಾಲಿನ ಅಂತರ ನಿಲಯ ಸಾಂಸ್ಕೃತಿಕ ಸ್ಪರ್ಧೆಯನ್ನ ನಡೆಸಲಾಯಿತು. ವಿದ್ಯಾರ್ಥಿಗಳಲ್ಲಿನ ಪ್ರತಿಭೆ, ಸೃಜನಶೀಲತೆ ಮತ್ತು ದೇಶಾಭಿಮಾನದ ಪ್ರತೀಕವಾಗಿದ್ದ ಈ ಸ್ಪರ್ಧೆಯು ಇದರೊಂದಿಗೆ ವಿವಿಧ ಕಲೆ, ಸಂಸ್ಕೃತಿಯ ಅರಿವನ್ನ ಮಕ್ಕಳಲ್ಲಿ ಮೂಡಿಸುವ ಉದ್ದೇಶವನ್ನು ಹೊಂದಿತ್ತು. ಪ್ರಸ್ತುತ ಸ್ಪರ್ಧೆಯಲ್ಲಿ ಶಾಲೆಯ ಮೆನನ್, ಕಾರ್ಯಪ್ಪ, ಕಠಾರಿ ಹಾಗೂ ಸುಬ್ರತೋ ನಿಲಯಗಳು ಭಾಗವಹಿಸಿದವು. ಸ್ಪರ್ಧೆಯಲ್ಲಿ ಸಮೂಹ ಗೀತೆಗಳು, ಸಮೂಹ ನೃತ್ಯಗಳು, ಸಮೂಹ ಜಾನಪದ ನೃತ್ಯಗಳು ಮತ್ತು ಪರಮವೀರ ಚಕ್ರ ಪುರಸ್ಕೃತರಾದ ಶೌರ್ಯದ ಕಥೆಗಳ ಆಧಾರಿತ ಕಿರುನಾಟಕಗಳ ಮೂಲಕ ಆಕರ್ಷಕ ಪ್ರದರ್ಶನವನ್ನು ನೀಡಿದರು. ಪ್ರತಿ ನಿಲಯವು ಶಕ್ತಿ, ಭಾವನೆ ಮತ್ತು ದೇಶಪ್ರೇಮ ತುಂಬಿದ ಕಲಾತ್ಮಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದು ಪ್ರೇಕ್ಷಕರ ಹಾಗೂ ತೀರ್ಪುಗಾರರ ಭಾರಿ ಮೆಚ್ಚುಗೆ ಪಡೆದವು. ಪ್ರಸ್ತುತ ಸ್ಪರ್ಧೆಯಲ್ಲಿ ಮೆನನ್ ನಿಲಯವು ಎಲ್ಲಾ ವಿಭಾಗಗಳಲ್ಲಿ ಅಮೋಘವಾದ ಪ್ರದರ್ಶನ ಚಾಂಪಿಯನ್ ನಿಲಯವಾಗಿ ಹೊರಹೊಮ್ಮಿತು. ಇದರೊಂದಿಗೆ ಶಾಲೆಯ ಕೆಡೆಟ್ ಗೀತೇಶ್ ಅತ್ಯುತ್ತಮ ನಟ ಪ್ರಶಸ್ತಿಗೆ, ಕೆಡೆಟ್ ಎನ್ಆರ್ಇ ಮನು ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಹಾಗೂ ಕೆಡೆಟ್ ಸಂಪ್ರೀತ್ ಮತ್ತು ಕೆಡೆಟ್ ಸುಹಾನಿ ಅತ್ಯುತ್ತಮ ನಿರೂಪಕ ಪ್ರಶಸ್ತಿಗೆ ಭಾಜನರಾದರೆ ಮೆನನ್ ನಿಲಯವು ಅತ್ಯುತ್ತಮ ಸಂಪನ್ಮೂಲ ಬಳಕೆ ಪ್ರಶಸ್ತಿಯನ್ನು ತನಗಾಗಿಸಿಕೊಂಡಿತು. ಕಾರ್ಯಕ್ರಮದಲ್ಲಿ ಶಾಲೆಯ ಬೋಧಕ, ಬೋಧಕೇತರ ಸಿಬ್ಬಂದಿ, ಎನ್ಸಿಸಿ ಸಿಬ್ಬಂದಿ, ದೈಹಿಕ ಶಿಕ್ಷಕರು, ಸಾಮಾನ್ಯ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲಾ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಹುಜರಗುಕೌಟಿ, ಕುಶಾಲನಗರ. ಮುಖ್ಯಮಂತ್ರಿಗಳ ಚಿನ್ನದ ಪದಕದ ಗೌರವಕ್ಕೆ ಭಾಜನರಾಗಿರುವ ಕೆಆರ್ಪೇಟೆ ಪೊಲೀಸ್ ಇನ್ಸ್ಪೆಕ್ಟರ್ ಸುಮರಾಣಿ ಅವರಿಗೆ ನಾಗರಿಕ ಹಿತರಕ್ಷಣಾ ಸಮಿತಿ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಿದರು. ಮುಖ್ಯಮಂತ್ರಿಗಳ ಚಿನ್ನದ ಪದಕದ ಗೌರವಕ್ಕೆ ಭಾಜನರಾಗಿರುವ ಕೆಆರ್ಪೇಟೆ ಪಟ್ಟಣ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಬಿ ಸುಬ್ಬರಾಣಿ ಅವರನ್ನು ಕೆಆರ್ಪೇಟೆ ತಾಲೂಕು ನಾಗರಿಕ ಹಿತರಕ್ಷಣಾ ಸಮಿತಿಯ ವತಿಯಿಂದ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಲಾಯಿತು. ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷರಾದ ನಟನಹಳ್ಳಿ ಗಂಗಾಧರ್ ಮಾತನಾಡಿ, ಕೆಆರ್ಪೇಟೆ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ಜೊತೆಗೆ ಜನಸ್ನೇಹಿ ಪೊಲೀಸ್ ಆಡಳಿತಕ್ಕೆ ಒತ್ತು ನೀಡಿ ಕೆಲಸ ಮಾಡುತ್ತಿರುವ ಪೊಲೀಸ್ ಇನ್ಸ್ಪೆಕ್ಟರ್ ಸುಮರಾಣಿಯವರು ಶಿಸ್ತು ಮತ್ತು ಬದ್ಧತೆಯಿಂದ ಕಾರ್ಯನಿರ್ವಹಿಸುವ ಕೆಆರ್ಪೇಟೆ ಟೌನ್ ಪೊಲೀಸ್ ಠಾಣೆಯ ಜಿಲ್ಲೆಯಲ್ಲಿಯೇ ಮಾದರಿ ಠಾಣೆಯಾಗಿ ಬದಲಾವಣೆ ಮಾಡುವ ಜೊತೆಗೆ ಒಂದು ಠಾಣೆಗೆ ಬರುವ ಬಡ ಜನರ ಕಣ್ಣೀರು ಒರೆಸಿ ನೊಂದವರ ನೋವಿಗೆ ದನಿಯಾಗಿದ್ದಾರೆ ಎಂದು ನಾಗರಿಕ ಹಿತರಕ್ಷಕಾ ಸಮಿತಿಯ ಅಧ್ಯಕ್ಷರಾದ ಎನ್ಎಸ್ ಗಂಗಾಧರ್ ಅಭಿಮಾನದಿಂದ ಹೇಳಿದರು. ಪುರಸಭಾ ಅಧ್ಯಕ್ಷ ಪಂಕಜ ಪ್ರಕಾಶ್, ಉಪಾಧ್ಯಕ್ಷೆ ಸೌಭಾಗ್ಯ ಉಮೇಶ್, ಮಹಿಳಾ ಹೋರಾಟಗಾರ್ತಿ ಕೆಎನ್ ಶಾರದಾ, ನಾಗಮಣಿ ಹೇಮಂತ್, ಮಾದೇಗೌಡ, ಮೆಮೋರಿಯಲ್ ಆಸ್ಪತ್ರೆ ವ್ಯವಸ್ಥಾಪಕ ಬೌರೇಗೌಡ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಎಲ್ಲರೂ ಒಟ್ಟಿಗೆ ಬಂದಿದ್ದೀವಿ. ಅವ್ರಿಗೆ ಚಿನ್ನದ ಪದಕ ತಗೊಂಡಿರೋದ್ರಿಂದ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಬಂದಿದ್ದೀವಿ. ಇವರು ಮುಖ್ಯಮಂತ್ರಿ ಹತ್ರ ತಗೊಂಡಿದ್ದಾರೆ. ನೆಕ್ಸ್ಟು ಪ್ರಧಾನಮಂತ್ರಿ ಮೋದಿಯವರನ್ನು ತಗೊಂಡು ನಮ್ಮ ತಾಲೂಕಲ್ಲಿ ಇಷ್ಟು ಮಹಿಳೆಯರಾಗಿ ಮಾಡಿರೋದಕ್ಕೆ ನಮಗೆ ಹೆಮ್ಮೆ ಪಡ್ತೀವಿ. ಹಾಗೆ ಮುಂದುವರಿಸ್ಕೊಂಡು ನಮ್ಮ ತಾಲೂಕಲ್ಲಿ ಇರಲಿ ಅನ್ನೋದು ಆಶಿಸ್ತೀವಿ. ಕೆಆರ್ಪೇಟೆ ತಾಲೂಕಿನಲ್ಲಿ ಇತಿಹಾಸ ಪೂರ್ವ ಅಂತ ಬೇಕಾದ್ರೆ ಹೇಳಬಲ್ಲೆ. ರಾಮರಾಜ ಅರಸು ಹೋದ್ಮೇಲೆ ನಮ್ಮ ಔರತ್ಕರ್ ಅವರು SP ಆಗಿ ಪ್ರಥಮ ಕೆಆರ್ಪೇಟೆಗೆ ಬಂದಾಗ ನಾಗರಿಕ ಸನ್ಮಾನವನ್ನು ನಮ್ಮ ನಾಗರಿಕ ಸಮಿತಿಯಿಂದಲೇ ಮಾಡ್ತಾ ಇದ್ದು, ಅದೀಗ ಸ್ವಲ್ಪ ನಿಲ್ಲಿಸ್ಕೊಂಡು ಹೋಗ್ತಾ ಇದ್ದಾರೆ. ಏನಪ್ಪ ವಿಶೇಷ ಅಂದರೆ ಈ ಕೆಆರ್ಪೇಟೆಯ ಪೊಲೀಸ್ ಠಾಣೆಗೆ ಎಲ್ಲ ಯುವಕರುಗಳೇ ಬಂದು ದಕ್ಷತೆಯಾಗಿ ನಟರಾಜ್ ಅವರು ಇರ್ಬೋದು, ಜಗದೀಶ್ ಅವರು ಇರ್ಬೋದು, ಶಂಕರ್ ಇರ್ಬೋದು, ಎಲ್ಲರೂ ಕೂಡ ದಕ್ಷತೆಯಾಗಿ ಕೆಲಸ ಮಾಡಿ ಒಳ್ಳೆಯ ಹೆಸರನ್ನ ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷ ಏನಪ್ಪ ಹೆಮ್ಮೆ ಅಂದರೆ ನನಗೆ ನಮ್ಮ ಆದಿಚುಂಚನಗಿರಿ ವೈರವೈಕ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಮಹಿಳೆಯರಿಗೆ ಧ್ವನಿಯಾಗಿ ನಿಲ್ಲಬೇಕು, ಮಹಿಳೆಯರಿಗೆ ಸ್ಪಂದಿಸಿ ಅವರು ಅಬಲೆಯರಾಗಿ ಮಾಡಿಕೂಡ್ದು ಸಬಲರಾಗಿ ಮಾಡಬೇಕು ಅನ್ನೋ ಒಂದು ಆದೇಶವನ್ನು ಕೊಟ್ಟು ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಅಂತ ಮಾಡಿದರು. ಈ ಕ್ಷೇತ್ರದಲ್ಲಿ ದಕ್ಷತೆಯಿಂದ ಕೆಲಸವನ್ನು ಮಾಡಿ ಪ್ರಾಮಾಣಿಕವಾಗಿ ಕಾಯೋವತ ಮನಸ್ಸಿನಿಂದ ನಮ್ಮ ತಾಲೂಕಿನ ಮಹಿಳೆಯರಿಗೆ ಒಂದು ರಕ್ಷಾ ಕವಚವಾಗಿ ನಿಂತು ಇವತ್ತು ಗೋಲ್ಡ್ ಮೆಡಲನ್ನು
ಮುಖ್ಯಮಂತ್ರಿಯವರಿಂದ ಪಡೆದಿದ್ದಾರೆ. ಅವರಿಗೆ ಮುಂದೆ ರಾಷ್ಟ್ರಪತಿ ಪ್ರಧಾನಮಂತ್ರಿಯವರುಗಳಿಂದಲೂ ಕೂಡ ಒಳ್ಳೆಯ ಹೆಸರನ್ನು ಪಡೆದು ಈ ತಾಲೂಕಿನ ಕೀರ್ತಿಗೆ ಅವರು ಪಾತ್ರರಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸಿ ಈ ತಾಲೂಕಿನ ಜನತೆಯ ಪರವಾಗಿ ನಾಗರಿಕರ ಪರವಾಗಿ ತುಂಬ ಹೃದಯದಿಂದ ಅಭಿನಂದಿಸ್ತೀನಿ. ಜೈ ಹಿಂದ್, ಜೈ ಭಾರತ ಮಾತೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ನಾಪೋಕ್ಲ ಸಮೀಪದ ಕಲ್ಲುಮಟ್ಟೆಯ ಕೆಎಂಸಿಸಿ ಕ್ರೀಡಾ ಕ್ಲಬ್ ವತಿಯಿಂದ 2ನೇ ವರ್ಷದ ಕಾಲ್ಚೆಂಡು ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ನಾಪೋಕ್ಲ ಸಮೀಪದ ಕಲ್ಲುಮೊಟ್ಟೆಯ ಕೆಎಂಸಿಸಿ ಕ್ರೀಡಾ ಕ್ಲಬ್ ಆಶ್ರಯದಲ್ಲಿ 2ನೇ ವರ್ಷದ ಕಲ್ಲುಮೊಟ್ಟೆ ಪ್ರೀಮಿಯರ್ ಲೀಗ್ ಕಾಲ್ಚೆಂಡು ಕ್ರೀಡಾಕೂಟವನ್ನು ಹೊನಲು ಬೆಳಕಿನ ಕ್ರೀಡಾಕೂಟವಾಗಿ ಗ್ರ್ಯಾಂಡ್ ಫುಟ್ಬಾಲ್ ಕಾರ್ನಿವಲ್ ಎಂಬ ಟೈಟಲ್ನೊಂದಿಗೆ ಅತಿ ವಿಜೃಂಭಣೆಯಿಂದ ನಡೆಸಲಾಯಿತು. ಪೆರಿಯ ಪರಂಪು ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕ್ರೀಡಾಕೂಟವನ್ನು ಕಲ್ಲುಮೊಟ್ಟೆ ಜಮಾಅತ್ ಅಧ್ಯಕ್ಷರಾದ ಮೊಹಮ್ಮದ್ ಪುಲಿಯಂಡ, ಗೌರವ ಅಧ್ಯಕ್ಷ ಪುಲಿಯಂಡ ಮೊಯ್ದು ಹಾಗೂ ಸೀನಾ ಕಲ್ಲುಮೊಟ್ಟೆ ಕೆಎಂಸಿಸಿ ಪದಾಧಿಕಾರಿಗಳು ಉದ್ಘಾಟಿಸಿದರು. ಉದ್ಘಾಟನಾ ಪಂದ್ಯ ಡ್ರೀಮ್ಸ್ ಚೇಸರ್ಸ್ ಮತ್ತು ಸಿರಾಜ್ ಫ್ರೆಂಡ್ಸ್ ನಡುವೆ ನಡೆದರೆ ಅಂತಿಮ ಪಂದ್ಯ ಟೀಮ್ ಆಸ್ಟನ್ ವಿಲ್ಲಾ ಮತ್ತು ಸಿರಾಜ್ ಫ್ರೆಂಡ್ಸ್ ತಂಡಗಳ ನಡುವೆ ನಡೆಯಿತು. ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನ ಚಾರಿಟಿಯ ಜಾಬೇರ್ ನಿಜಾಮಿ ಚೆರಿಯ ಪ್ರಭು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ನಾಪೋಕ್ಲು ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಇಸ್ಮಾಯಿಲ್ ಕೆ, ಮಡಿಕೇರಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಹಂಸ ಕೆ, ಹನೀಫ್ ಕೊಟ್ಟಮೊಡಿ, ಮೊಹಮ್ಮದ್ ಪುಲಿಯಂಡ, ಮಿರ್ಷಾದ್ ಪರವಂಡ, ಸಿರಾಜ್ ಪರವಂಡ, ರಫೀಕ್ ಅರೇಂಡ ಚಾಂಪಿಯನ್ಸ್ ಟ್ರೋಫಿ ವಿಜೇತರಿಗೆ ನೀಡಿ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಸಿಡಿಮದ್ದಿನ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು. ಚಾಂಪಿಯನ್ಸ್ ತಂಡವಾಗಿ ಬಶೀರ್ ಹಾಗೂ ಶೌಕತ್ ಗುಲ್ಕರ್ ಮಾಲೀಕತ್ವದ ಟೀಮ್ ಆಸ್ಟರ್ ವಿಲ್ಲಾ ಹೊರಹೊಮ್ಮಿತು. ಸಿರಾಜ್ ಫ್ರೆಂಡ್ಸ್ ತಂಡ ರನ್ನರ್ ಅಪ್ ಪ್ರಶಸ್ತಿ ಗಳಿಸಿತು. ಟೂರ್ನಿಯ ಆಕರ್ಷಣೆ ಪ್ಲೇಯರ್ ಆಫ್ ದಿ ಸೀರೀಸ್ ಪ್ರಶಸ್ತಿಯಾಗಿ ಸೈಕಲ್ ಎಲ್ಲರ ಗಮನ ಸೆಳೆಯಿತು. ಪ್ಲೇಯರ್ ಆಫ್ ದ ಸೀರೀಸ್ ಸಿರಾಜ್ ತಂಡದ ಸುಫಿಯಾನ್ ಹೊರಹೊಮ್ಮಿದರು. ಕ್ರೀಡಾಕೂಟದಲ್ಲಿ ಕಲ್ಲುಮೊಟ್ಟೆಯಿಂದ ಬೆಂಗಳೂರಿನ ಪ್ರತಿಷ್ಠಿತ ಸ್ಪೋರ್ಟ್ಸ್ ಅಕಾಡೆಮಿಗೆ ಆಯ್ಕೆಯಾಗಿ ಜಮ್ಮು ಕಾಶ್ಮೀರದಲ್ಲಿ ನಡೆದ 15 ವರ್ಷದೊಳಗಿನ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿದ್ದ ಸುಫಿಯಾನ್ ಹಾಗೂ ಸ್ಪೋರ್ಟ್ಸ್ ಅಕಾಡೆಮಿಯ ಕಿರಿಯರ ಕಾಲ್ಚೆಂಡು ತಂಡವನ್ನು ಪ್ರತಿನಿಧಿಸುತ್ತಿರುವ ಫಾಜಿಲ್ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಮೈದಾನದಲ್ಲಿ ಪ್ರಮುಖ ಅತಿಥಿಗಳ ಸನ್ಮುಖದಲ್ಲಿ ನಮ್ಮ ಪ್ರಮುಖ ಅತಿಥಿಗಳಾದ ನಮ್ಮ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಈ ಕಲ್ಲುಮನೆ ಭಾಗದ ಎಲ್ಲ ಕಾರ್ಯಕ್ರಮಗಳಲ್ಲೂ ನಾವು ಕೇಳಿದೊಂದಿಗೆ ಉತ್ತಮ ರೀತಿಯಲ್ಲಿ ಕೈ ಜೋಡಿಸಿ ಈ ಒಂದು ಪ್ರಮುಖ ಕಾರ್ಯಕ್ರಮಗಳನ್ನು ಸಾಗಿಸುವಂತಹ ನಮ್ಮ ಪ್ರಮುಖ ದಾನಿಗಳು ಶ್ರೀ ಶ್ರೀ ಹಾಗೆಯೇ ಎಲ್ಲ ಇದೀಗ ಮಾಡಿಕೊಂಡೊಂದಿಗೆ ಸಹಕರಿಸಿರುತ್ತಾರೆ. ನಮ್ಮ ಒಂದು ಪ್ರಮುಖ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯ ಮಟ್ಟಕ್ಕೆ ಆಡಿದಂತ ಕ್ರೀಡಾಪಟುಗಳು ರಾಜ್ಯ ಮಟ್ಟದಲ್ಲಿ ಆಡಿದ ಕ್ರೀಡಾಪಟುಗಳು ನಾವು ಸುಮ್ಮನೆ ಅವರನ್ನು ಹಾಗೆ ಬಿಡಬಾರದು. ನಾವು ಗುರುತಿಸಿ ಅವರು ಮುಂದಕ್ಕೆ ಹೋಗುವ ದಾರಿ ನಾವು ಮಾಡಿಕೊಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಬೇಡ. ಎಲ್ಲರೂ ಕಾಯ್ತಾ ಇದ್ದಾರೆ, ವೇದಿಕೆಯಲ್ಲಿ ಗಣ್ಯರಿದ್ದಾರೆ, ನೀವು ಮಾತಾಡ್ತಾರೆ. ನಾನು ಒಂದು ಬೇರೆ ಕಾರ್ಯಕ್ರಮ ಇರುವ ಕಾರಣ ನಾನು ಇಲ್ಲಿಂದ ನಮ್ಮ ಶಾಸಕರುಗಳು ನಮ್ಮ ನಾಯಕರುಗಳು ಕರೆದದ್ದು ನಿಮ್ಮ ಊರಿನ ಅಭಿವೃದ್ಧಿಗೆ ಎಲ್ಲ ಮಾತಾಡೋದಕ್ಕೆ ಗೊತ್ತು. ಈ ಊರು ಸೃಷ್ಟಿಯಾದ್ರಿಂದ ಈ ಕಾವೇರಿ ನೀರು ಬರ್ತಾ ಇರುವಂತಹ ಒಂದು ಪರಿಸ್ಥಿತಿ ಈ ಊರಿಗೆ 1,76,00,000 ಒಂದು ಸ್ವಚ್ಛವಾದಂತಹ ಸೇತುವೆ ಮಾಡಿ ಈ ಊರಿನ ಅಭಿವೃದ್ಧಿಗೋಸ್ಕರ ಪಣತೊಡುತ್ತಿರುವಂತಹ ಶಾಸಕರಿಗೆ ಒದಗಿಸಿ ನಿಮ್ಮ ಈ ಮನಸ್ಸಿನ ಕಂಡಾದ್ರೆ ಇನ್ನು ಮುಂದೊಂದು ಊರಿಗೆ ಬೇಕಂತ ಎಲ್ಲ ಸೌಲಭ್ಯ ಮಾಡಿಕೊಡ್ತಾರೆ. ಮಾಡಿಕೊಡಿಸಲು ನಾವು ಸಹಕರಿಸಿದಾಗ ನಾವೇ ನೋಡುವ ಇನ್ನು
ಮಂದಗೊಳ್ಳುವಂತಹ ಕ್ರೀಡೆಗಳು ನಡೆಯಲಿ, ಇದಕ್ಕಿಂತ ಇದೇ ತರ ನಮ್ಮ ದೀನಿ ಕಾರ್ಯಕ್ರಮಗಳು ನಡೆಯಲಿ ಅಂತ ಈ ಕಾರ್ಯಕ್ರಮಕ್ಕೆ ಕರೆದು ಈ 2 ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ಎಲ್ಲರೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಸಲಾಮ್ ಅಲೈಕುಂ ವರಹಮತುಲ್ಲಾಹಿ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕ್ಯಾರ್ಪೇಟೆ ಪಟ್ಟಣದಲ್ಲಿ ಮಾದಿಗ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಜನಜಾಗೃತಿ ರಥಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ ಸೇರಿದಂತೆ ಎಲ್ಲಾ ರಾಜಕೀಯ ಪಕ್ಷಗಳು ಮಾದಿಗ ಸಮಾಜಕ್ಕೆ ಒಳ ಮೀಸಲಾತಿ ಸೌಲಭ್ಯ ನೀಡುತ್ತಿದೆ, ವಂಚಿಸುತ್ತಿವೆ. ರಾಜ್ಯ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ದರೆ ಕೂಡಲೇ ನಾಗಮೋಹನ್ ದಾಸ್ ಏಕ ಸದಸ್ಯ ಆಯೋಗದ ವರದಿಯಂತೆ ಮಾದಿಗ ಸಮಾಜಕ್ಕೆ ಒಳ ಮೀಸಲಾತಿ ನೀಡಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಜಾರಿಗೆ ನೀಡಬೇಕು ಎಂದು ಆಗ್ರಹಿಸಿದ ಭಾಸ್ಕರ್ ಪ್ರಸಾದ್, ಇಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿ ನೀಡಿದರು. ಒಳ ಮೀಸಲಾತಿ ಆದೇಶ ಜಾರಿಯಾಗುವವರೆಗೂ ಪ್ರಜಾ ಸರ್ಕಾರಿ ನೌಕರರಿಗೆ ಮುಂಬಡ್ತಿಯನ್ನು ತಡೆ ಹಿಡಿಯದೆ ಆದೇಶ ನೀಡುತ್ತಿರುವ ಸರ್ಕಾರದ ಕ್ರಮವನ್ನು ಖಂಡನೀಯವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೆಗೆ ಮಾದಿಗ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಜಾಗೃತಿ ರಥಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಭಾಸ್ಕರ್ ಪ್ರಸಾದ್ ಪತ್ರಕರ್ತರಿಗೆ ತಿಳಿಸಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆರ್.ಕೆ. ಕುಮಾರ್, ಬಳ್ಳೆಕೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚೆನ್ನಿಗಯ್ಯ, ಹೊಸವಳಲ್ ಶಿವಣ್ಣ, ಗೋವಿಂದರಾಜ್, ರವಿಶಿವಕುಮಾರ್, ವಕೀಲ ಪ್ರಸನ್ನ, ಪ್ರಜಾ ವರ್ಗದ ಅಧ್ಯಕ್ಷ ರಾಯಸಮುದ್ರ ವೆಂಕಟೇಶ್, ಶಿವರಾಮ್, ಜ್ಞಾನೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಚಂಪಾರಿಕ ಕಾಯಕಕ್ಕೆ ಜ್ಞಾನ ಸೃಷ್ಟಿಕರ್ತ ನೀನು, ಓ ಮಾದಿಗ ನೀನೇ ಆದಿಗ. ಜಾನಪದ ಲೋಕ ನಿನ್ನ ತಾಳಕ್ಕೆ ತಲೆದೋಗುತ್ತಿದೆ, ಜಾನಪದ ಲೋಕನೇ ಆದಿಗ. ಓ ಮಾದಿಗ ನೀನೇ ಮಾದಿಗ, ಓ ಮಾದಿಗ ನೀನೇ ಮೊದಲಿಗ. ಜನರ ಕಾಂಕ್ಷಿ ರಾಮ ನಿನ್ನ ಮಡಲ ನಾಯಕರು, ಜನರ ಕಾಂಕ್ಷಿ ರಾಮ ನಿನ್ನ ಮಡಲ ನಾಯಕರು. ಓ ಮಾದಿಗ ನೀನೇ ಆದಿಗ, ಮೊದಲಿಗ. ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ. ಹಾಗಾಗಿ ನಾವು ಹೆಚ್ಚಿನ ಜನಜಾಗೃತಿಯನ್ನು ಮೂಡಿಸ್ತಾ ಹೋದ್ರೆ ಆ ಒತ್ತಡ ಸರ್ಕಾರದ ಮೇಲೆ ಬರುತ್ತೆ. ಒಂದು ಎರಡನೇದು, 2 ತಿಂಗಳು ಅವಧಿ ತಗೊಂಡಂತಹ ಈ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಂತಹ ಎಚ್.ಸಿ. ಮಾದೇವಪ್ಪನವರು ಬ್ಯಾಕ್ಲಾಗ್ ಮತ್ತೆ ಹೊಸ ನೇಮಕಾತಿಗಳನ್ನ ಮತ್ತು ಬಡ್ತಿ ನೇಮಕಾತಿಗಳನ್ನ ಮಾಡ್ತಾ ಇದ್ದಾರೆ. ಇದು ಅಕ್ರಮ, ಕಾನೂನು ಬಾಹಿರ. ಯಾಕೆಂತಂದ್ರೆ ಕ್ಯಾಬಿನೆಟ್ ಅಲ್ಲಿ ಆದಂತಹ ಡಿಸಿಷನ್ ವೈಲೇಷನ್ ಮಾಡಿ ಅವ್ರು ಮಾಡ್ತಾ ಇದ್ದಾರೆ. ಇದು ನಮ್ಮ ಸಮುದಾಯಕ್ಕೆ ಬಹಳ ದೊಡ್ಡ ಅನ್ಯಾಯ. ಹಾಗಾಗಿ ಈ ಸರ್ಕಾರದ ನಡೆಯನ್ನು ಕಣಿಸಿ ನಾಳೆ ಕ್ಯಾಬಿನೆಟ್ ಇದೆ 11ನೇ ತಾರೀಕು. ನಾಳೆ ಕ್ಯಾಬಿನೆಟ್ ನಲ್ಲಿ ಬಡ್ತಿ ನೇಮಕಾತಿ ಆದೇಶವನ್ನ ತೆಗೆದೇ ಹೋದ್ರೆ ನಿಮ್ಮ ಸರ್ಕಾರದ ವಿರುದ್ಧ ನಾವು ಬಹಳ ದೊಡ್ಡ ಉಗ್ರವಾದ ಹೋರಾಟವನ್ನ ಮತ್ತು ನಿಮ್ಮ ಸರ್ಕಾರದ, ನಿಮ್ಮ ಪಕ್ಷದ ಸೋಲಿಗೆ ಬಹಳ ದೊಡ್ಡ ಎಚ್ಚರಿಕೆಯನ್ನ ನಾವು ಕರ್ನಾಟಕದಾದ್ಯಂತ ನೀಡಬೇಕಾಗ್ತದೆ ಅನ್ನುವಂತ ಕಾರಣಕ್ಕೆ ಈ 60 ದಿವಸಗಳ ಯಾತ್ರೆಗಳನ್ನ ಮಾಡ್ತಾ ಇದ್ದೀವಿ. ಕಟ್ಟ ಕಡೆದಾಗಿ ಜೂನ್ 9ನೇ ತಾರೀಕು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜನ್ಮದಿನಾಚರಣೆ ದಿವಸ ಈ ರಾಜ್ಯ ಸರ್ಕಾರಕ್ಕೆ ಅಂತಿಮವಾದಂತಹ ಎಚ್ಚರಿಕೆಯನ್ನ ಕೊಡೋದಕ್ಕೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಬೆಂಗಳೂರಲ್ಲಿ ಬಹುಶಃ ಲಕ್ಷಗಟ್ಟಲೆ ಜನ ಸೇರಿ ಅವತ್ತು ಸರ್ಕಾರವನ್ನ ಆಗ್ರಹಿಸುವಂತ ಒಂದು ಸಂದರ್ಭ ಇದೆ. ನಾನು ತಮ್ಮೆಲ್ಲರಲ್ಲೂ ಮನವಿ ಮಾಡೋದೇನು ಅಂತಂದ್ರೆ, ನಾವು ಯಾವ ದೇವಸ್ಥಾನಗಳು ಗುಂಡಿಗುಂಡಾರಗಳಿಗೆ ಹೋದ್ರೆ ಪುಣ್ಯ ಬರ್ತದಿಲ್ಲ ನನ್ಗೆ ಗೊತ್ತಿಲ್ಲ. ಅವತ್ತು ಜೂನ್ 9ನೇ ತಾರೀಕು ಬೆಂಗಳೂರಿಗೆ ಬಂದ್ರೆ ನಿಮ್ಮ ಮಕ್ಕಳ ಭವಿಷ್ಯವನ್ನ ಕಾಪಾಡುವಂತಹ ಒಳ ಮೀಸಲಾತಿಯ ಹಕ್ಕು ನಮಗೆ ಸಿಗುತ್ತೆ. ಆ ಕಾರಣಕ್ಕೆ ನೀವು ಸಾವಿರಾರು ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಬರಬೇಕು ಅಂತ ನಿಮ್ಮೆಲ್ಲರಲ್ಲೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ, ಇಲ್ಲಿ ನೆರೆದಿರುವಂತಹ ಮಾಧ್ಯಮ ಮಿತ್ರರಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ, ನಮ್ಮ ಉದ್ದೇಶ ಸರಿ ಇದೆ ಅನ್ಸಿದ್ರೆ, ನಾವು ನಿಜವಾಗ್ಲೂ ಶೋಷಣೆಗೊಳಪಟ್ಟಿದ್ದೀವಿ. ಈ ಸರ್ಕಾರಗಳು ಇಲ್ಲದೆ ಇರೋ ನೆಪಗಳನ್ನ ಹೇಳಿ ನಮ್ಮನ್ನು ವಂಚನೆ ಮಾಡ್ತಾ ಇದೆ. ಜಾತಿವಾದವನ್ನ ಮೈಗತ್ತಿಸಿಕೊಂಡಿರುವಂತ ರೋಗಿಷ್ಠ ಮನಸ್ಥಿತಿಗಳು ಕಳೆದ 35 ವರ್ಷಗಳ ಹೋರಾಟವನ್ನ ನಮ್ಮನ್ನ ಕಡೆಗಣಿಸಿ ನಮ್ಮನ್ನ ನೋವಲ್ಲೇ ದೂಡ್ತಾ ಇದ್ದಾರೆ. ನಮ್ಮ ಸರ್ಕಾರಿ ನೌಕರರು ಕಣ್ಣೀರಾಗ್ತಾ ಇದ್ದಾರೆ, ಬಡ್ತಿಗಳು ಆಗ್ತಾ ಇದಾವೆ, ನಮಗೆ ಸಿಗ್ತಾ ಇಲ್ಲ ನ್ಯಾಯ ಅಂತ. ನಮ್ಮ ವಿದ್ಯಾರ್ಥಿಗಳು ಬಹಳ ಅವರ ಏಜ್ ಬಾರ್ ಆಗ್ತಾ ಇದೆ, ಕೆಲಸಗಳು ಸಿಗ್ತಾ ಇಲ್ಲ ಅಂತ. ಇದೆಲ್ಲಾ ಅನ್ಯಾಯಗಳನ್ನ ಕಣ್ಣಾರೆ ಕಂಡ್ರು ಕೂಡ ಈ ಸರ್ಕಾರದ ಸಚಿವರುಗಳು ಬಡ್ತಿಗಳನ್ನ ಮಾಡುವಂಥದ್ದು, ಬ್ಯಾಕ್ಲಾಗ್ ತುಂಬುವಂಥದ್ದು, ಒಳ ಮೀಸಲಾತಿ ಇಲ್ಲದೆ ಮಾಡ್ತಾ ಇದ್ದಾರೆ. ಇದು ಬಹಳ ನೋವಿನ ಸಂಗತಿ. ಈ ವಿಚಾರವನ್ನ, ನಮ್ಮ ಎಚ್ಚರಿಕೆ ಮತ್ತು ನಮ್ಮ ನೋವನ್ನ ಎರಡನ್ನೂ ಸರ್ಕಾರಕ್ಕೂ ಮತ್ತು ಜನಸಾಮಾನ್ಯರಿಗೂ ತಲುಪಿಸುವಂತ ಕೆಲಸವನ್ನ ದಯಮಾಡಿ ಮಾಡಬೇಕು ಅಂತ ಮಾಧ್ಯಮ ಮಿತ್ರರಲ್ಲಿ ನಾನು ಕೇಳ್ಕೊಳ್ತಾ, ಮತ್ತೆ ಈ ಕಾರ್ಯಕ್ರಮಕ್ಕೆ ಇಲ್ಲಿ
ಬಹಳ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೊಡಿದಂತಹ KR ಎಲ್ಲ ನನ್ನ ಬಂಧುಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ನಮಗೆ ಎಸ್ಕಾರ್ಟ್ ಸೇವೆಯನ್ನು ನೀಡ್ತಾ ಇರುವಂತಹ ಪೊಲೀಸ್ನವ್ರಿಗೂ ನಾವು ಧನ್ಯವಾದ ಸಲ್ಲಿಸ್ತಾ, ನಮ್ಮ ಮುಂದಿನ ಊರಿಗೆ ಪ್ರಯಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮೆಲ್ಲರೂ ಕೇಳ್ತಾ ನನ್ನ ಮಾತಿಗೆ ಒಂದು ವಿರಾಮವನ್ನು ಹಾಕ್ತಾ ಇದ್ದೀನಿ. ತಮ್ಮೆಲ್ಲರೂ ಶುಭವಾಗಲಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಸಿದ್ದಾಪುರದ ಚರ್ಚ್ ಹಾಲ್ ಸಭಾಂಗಣದಲ್ಲಿ ಮಾಲ್ದಾರೆ ಜನಪರ ಕ್ರೀಡಾ ಮತ್ತು ಕಲಾ ಯುವಜನ ಸಂಘ ಇವರ ವತಿಯಿಂದ ಹಮ್ಮಿಕೊಂಡಿರುವ ಕ್ರಿಕೆಟ್ ಪಂದ್ಯಾವಳಿಗೆ ಆಟಗಾರರನ್ನ ಹರಾಜು ಪ್ರಕ್ರಿಯೆಯಲ್ಲಿ ಆಯ್ಕೆ ಮಾಡಲಾಯಿತು. ಮಾಲ್ದಾರೆ ಜನಪರ ಕ್ರೀಡಾ ಮತ್ತು ಕಲಾ ಯುವಜನರ ಸಂಘ ಇವರ ಆಶ್ರಯದಲ್ಲಿ ಜನಪರ ಪ್ರೀಮಿಯರ್ ಲೀಗ್ 3 ಕ್ರಿಕೆಟ್ ಪಂದ್ಯಾವಳಿಗೆ 10 ಫ್ರಾಂಚೈಸ್ಗಳಿಗೆ 100ಕ್ಕೂ ಹೆಚ್ಚು ಆಟಗಾರರು ಆಯ್ಕೆ ಮಾಡುವ ಹರಾಜು ಪ್ರಕ್ರಿಯೆ ಸಿದ್ದಾಪುರದ ಚರ್ಚ್ ಹಾಲ್ ಸಭಾಂಗಣದಲ್ಲಿ ನಡೆಯಿತು. ಮಾಲ್ದಾರೆ ಚೆನ್ನೈನ ಕೋಟೆ ಪಾಲಿಬೆಟ್ಟ ಗ್ರಾಮದ 100ಕ್ಕೂ ಹೆಚ್ಚು ಕ್ರಿಕೆಟಿಗರು ಹರಾಜಿನಲ್ಲಿ ಭಾಗವಹಿಸಿದರು. ಪ್ರತಿ ಫ್ರಾಂಚೈಸ್ ತಮ್ಮ ಬಿಡು ಹಣದ ಆಧಾರದ ಮೇಲೆ 10 ರಿಂದ 11 ಆಟಗಾರರು ಆಯ್ಕೆ ಮಾಡಿದೆ. ಜನಪರ ಸಂಘದ ಅಧ್ಯಕ್ಷ ಬಾವ ಮಾಲ್ದಾರೆ ಮಾತನಾಡಿ ಮೇ 19, 20ರಂದು ಲಿಂಗ್ ಮಾದರಿಯ ಪಂದ್ಯಾಟ 2 ದಿನ ನಡೆಯಲಿದ್ದು ಎಲ್ಲ ಪಂದ್ಯಗಳು ಸರ್ಕಾರಿ ಪ್ರೌಢಶಾಲಾ ಮೈದಾನದಲ್ಲಿ ನಡೆಯಲಿವೆ ಹಾಗೂ ಕೊನೆಯ ದಿನ ಸಾಧಕರಿಗೆ ಸನ್ಮಾನ ಹಲವಾರು ಕಾರ್ಯಕ್ರಮದ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭ ವಿರಾಜಪೇಟೆ ತಾಲೂಕು ಪತ್ರಕರ್ತ ಸಂಘದ ಅಧ್ಯಕ್ಷ ರಜಿತ್ ಕುಮಾರ್, ಸಾಮಾಜಿಕ ಕಾರ್ಯಕರ್ತ ಮುಸ್ತಪ್ಪ, ಸಾಗರ್ ಸಂಘದ ಅಧ್ಯಕ್ಷ ರಾಜೇಶ್, ಪ್ರಮುಖರಾದ ರವೀಂದ್ರ ಬಾವೆ, ಹಮೀದ್, ಜನಪದ ಸಂಘದ ಕಾರ್ಯದರ್ಶಿ ವಿನಿಲ್, ಮಾಜಿ ಅಧ್ಯಕ್ಷ ಆಂಟೋನಿ, ಮಂಜು ಮುಂತಾದವರು ಹಾಜರಾಗಿದ್ದರು. ಬಹಳ ಯಶಸ್ವಿಯಾಗಿ ನಡೆಯಲಿ. ಜೊತೆಗೆ ಅರಣ್ಯ ಸಚಿವರು ಲಾಸ್ಟ್ ಟೈಮ್ ಬಂದಾಗ ಅಲ್ಲಿ ಯಾರೊಬ್ಬರು ಮನವಿ ಕೊಟ್ಟಿದ್ರು, ನಾವು ಮೀಡಿಯಾದವರು ಇರುವಾಗ ಅಲ್ಲಿ ಮರ ಕಡಿಬೇಕು, ಅಲ್ಲಿ ಮೈದಾನದ ವ್ಯವಸ್ಥೆ ಕಲ್ಪಿಸಿ ತಕ್ಷಣ ಅದಕ್ಕೆ ಕ್ರಮ ಕೈಗೊಳ್ಳಿ, ಮರ ಕಡಿಬೇಕು, ಆಟ ಆಡಲಿಕ್ಕಲ್ವಾ ವ್ಯವಸ್ಥೆ ಮಾಡಬೇಕು ಅಂತ ಅವರು ಈಶ್ವರ ಖಂಡ್ರೆ ಅರಣ್ಯ ಸಚಿವರಿಗೆ. ಬಹುಶಃ ನೀವು ಅದು ಫಾಲೋಅಪ್ ಮಾಡಿದ್ದಾರೆ ಏನು ಗೊತ್ತಿಲ್ಲ. ಅದು ಮಾಡಿದರೆ ನಿಮಗೆ ಈಗ ನೀವು ನಡೀತಿರೋ ಮೈದಾನ ಇನ್ನಷ್ಟು ವಿಶಾಲ ಆಗುತ್ತೆ, ಇದೊಂದು ವ್ಯವಸ್ಥೆ ಆಗುತ್ತೆ. ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನೀವುಗಳು. ಮತ್ತೊಮ್ಮೆ ಶಾಸಕರನ್ನ, ಬಹಳ ಜನಪ್ರಿಯ ಶಾಸಕರು ಸ್ವಲ್ಪ ಮುತುವರ್ಜಿಯಿಂದ ಕೆಲಸ ಮಾಡ್ತಿದ್ದಾರೆ. ಫಸ್ಟ್ ಟೈಮ್ ನೀವು ಅವರ ತಂಡ ಹೋಗಿ, ನಿಯೋಗ ಹೋಗಿ ಒಂದು ವ್ಯವಸ್ಥೆ ಕಲ್ಪಿಸಿ ಪ್ರಯತ್ನ ಮಾಡಿ ಒಂದು ಒಳ್ಳೆಯ ಮೈದಾನ, ಆದಷ್ಟು ಇರೋ ಮೈದಾನ ಇಕ್ಕಟ್ಟಾಗಿದೆ, ಸ್ವಲ್ಪ ವಿಶಾಲ ಆಗಿ ಒಂದು ವ್ಯವಸ್ಥೆಗೆ ನೀವು ಪ್ರಯತ್ನ ಪಟ್ಟರೆ ಬಹುಶಃ ಆಗ್ಬೋದು ಅನಿಸ್ತಾ ಇದೆ. ಒಂದು ಪ್ರಯತ್ನ ಮಾಡಿ ಈ ಕ್ರೀಡಾಕೂಟ ಭಾಳ ಯಶಸ್ವಿಯಾಗಿ ನಡೆಯಲಿ. ಎಲ್ಲರಿಗೂ ಶುಭಾಶಯ. ಮಾಲ್ದಾರಿ ಭಾಗಕ್ಕೆ ನಾನು ತುಂಬ ಪತ್ರದಲ್ಲಿ ಆಗಲಿ, ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ ಎಲ್ಲ ಅವರ ಕೆಲಸಗಳನ್ನು ನಾನು ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಪರವಾಗಿಲ್ಲ, ತುಂಬ ಒಳ್ಳೆಯ ಕೆಲಸವನ್ನು ಮಾಡಿ ಅವರು ಬರ್ತಾಯಿದ್ದಾರೆ. ಇನ್ನು ಎಲ್ಲ ಸಮಾಜಕ್ಕೆ ಒಂದು ಈ ಥರ ಇರಬೇಕು ಅಂತೇಳಿ ಸ್ವಚ್ಛತೆಯಾಗಲಿ, ಇಲ್ಲ ಊರಿನ ಕಷ್ಟ ಏನಾದರೂ ಕೋವಿಡ್ ಟೈಮಲ್ಲಿ ಹೇಳ್ತೇನೆ ಭಾವನೆ ಆ ಥರ ಎಲ್ಲ ವಿಷಯಗಳಿಗೂ ಮುಂದೆ ನಿಂತು ಜನಪರ ಸಂಘಟನೆ ಒಳ್ಳೆಯ ವಿಷಯ ಮಾಡ್ತಾಯಿದೆ. ಮುಸ್ತಫ ಅವರು ಹೇಳಿದ ಥರ ದಯವಿಟ್ಟು ಕ್ರೀಡೆಗೆ ಗ್ರೌಂಡ್ ಬೇಕೇ ಬೇಕು. ಆದ್ದರಿಂದ ಶಾಸಕರ ಹತ್ರ ಹೋಗಿ, ನಿಯೋಗ ಹೋಗಿ ದಯವಿಟ್ಟು ಅದಕ್ಕೆ ವ್ಯವಸ್ಥೆ ಮಾಡಿ ನಾವು ನಿಮ್ಮೊಡನೆ ಈ ಗ್ರೌಂಡ್ ವಿಷಯಕ್ಕೆ ನಾವು ನಿಮ್ಮೊಡನೆ ಬರ್ತೀವಿ. ನಮ್ಮ ಎಲ್ಲ ಸಪೋರ್ಟ್ ಇರ್ತೇವೆ ಅಂತ ಹೇಳಿ ಮಾತಾಡೋಕ್ಕೆ ಅವಕಾಶ ಕೊಡೋದಕ್ಕೆ ಧನ್ಯವಾದಗಳು. ಮಾಡಿರ್ತೀವಿ. ಒಂದು ಐಕಾನ್ನ 200 ರೂಪಾಯಿಂದ ಸ್ಟಾರ್ಟಿಂಗ್ ಎಂಡಿಂಗ್ 400 ರೂಪಾಯಿ ಗಂಟೆ ತೊಗೊಳ್ಬೋದು. ಆಗ 4 ಐಕಾನ್, ಕ್ಯಾಪ್ಟನ್ದು 500 ಪ್ಲಸ್ ಇದು 1600, 2100 ರೂಪಾಯಿ ಆಗುತ್ತೆ. ಈ ಐಕಾನ್ ಒಬ್ಬರು ಇರ್ತಾರೆ, ಅವ್ರನ್ನ 200 ರುಪೀಸ್ಗೆ ತೊಗೊಳ್ಬೋದು. ಇದು ಮ್ಯಾಚು 9+1 ಸೂಪರ್ 9 ಆಗಿರುತ್ತೆ, 100 ರೂಪೀಸ್ ಬಾಕಿ ಇರುತ್ತೆ. ಅದರಲ್ಲಿ ನೀವು ಬಾಕಿರೋ 4 ರೂಪಾಯಿಯನ್ನು ತೊಗೊಳ್ಬೋದು. ನ್ಯೂಸ್ ಸಂಗಮಕ್ಕಾಗಿ ವಂಶಿ ಅನಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡಿಗೆ ಸೈನಿಕ ಶಾಲೆಯಲ್ಲಿ 2024-25ನೇ ಸಾಲಿನ ಅಂತರ ನಿಲಯ ಸಾಂಸ್ಕೃತಿಕ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಮುಖ್ಯಮಂತ್ರಿಗಳ ಚಿನ್ನದ ಪದಕಕ್ಕೆ ಭಾಜನರಾದ ಕೆಆರ್ಪೇಟೆ ಪೊಲೀಸ್ ಇನ್ಸ್ಪೆಕ್ಟರ್ ಸುಮರಾಣಿ ಅವರಿಗೆ ನಾಗರಿಕ ಹಿತರಕ್ಷಣಾ ವೇದಿಕೆ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಿದರು. ನಾಪೋಕ್ಲೋಸ್ ಸಮೀಪದ ಕಲ್ಲುಮೊಟ್ಟೆಯ ಕೆಎಂಸಿಸಿ ಕ್ರೀಡಾ ಕ್ಲಬ್ ವತಿಯಿಂದ 2ನೇ ವರ್ಷದ ಕಾಲ್ಚೆಂಡು ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.